ಇವತ್ತೊಂದು ಟಿಫಿನ್ ಬಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ರಾಕೊಲಿ ಸ್ಟಫ್ಡ್ ಪರೋಟ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಶಾಲೆ ಮಕ್ಕಳಿಗೆ ಟಿಫಿನ್ಗೆ ಹಾಕಬೇಕು, ಮತ್ತು ಕೆಲಸಕ್ಕೆ ಹೋಗುವವರಿಗೂ ಮಧ್ಯಾಹ್ನ ಊಟ, ಹಾಗೆಯೇ ಬ್ಯಾಚುಲರ್ಸಿಗೆ ಅವರಿಗೆ ಕೂಡ ಬುತ್ತಿಗೆ ತುಂಬಿಸುವಂತಹ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೇ ನಾನು ಕೂಡಲಿಕ್ಕೆ ಕಡಲೆಕರಿ ಮಾಡಿದೆ. ಅದರ ರೆಸಿಪಿ ನಾವು ಬೇರೆ ಹಾಕಿದ್ದೇವೆ, ಅದಕ್ಕೆ ಇವತ್ತು ಅದನ್ನು ಹಾಕಲಿಲ್ಲ. ಅದನ್ನು ಕೂಡ ನೀವು ನೋಡ್ಬೋದು ಹೇಗೆ ಮಾಡೋದು ಅಂತ ಹೇಳಿಕೊಂಡು. ಮೊದಲಿಗೆ ಬ್ರಾಕೊಲಿಯನ್ನು ಒಂದು ಸ್ವಲ್ಪ ಬ್ಲಾಂಚ್ ಮಾಡಿಕೊಳ್ಬೇಕು. ಈ ಥರ ನೋಡಿ, ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಅದರ ಜೊತೆಗೆ ಬೈಂಡಿಂಗಿಗೆ 2 ಆಲೂಗಡ್ಡೆ, ಹಾಗೆಯೇ ನಾನು ಇವತ್ತು 1 ಕಪ್ ಪನ್ನೀರ್ ಇತ್ತು, ಅದನ್ನು ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆ ನಾವು ಬ್ರೋಕೊಲಿಯನ್ನು ಒಂದು ಸ್ವಲ್ಪ ಬ್ಲಾಂಚ್ ಮಾಡಿಕೊಳ್ಬೇಕು. ಅದು ಹಸಿಯಾಗಿ ಇಲ್ಲದಿದ್ದರೆ ನಾವು ಪರೋಟ ಮಾಡುವಾಗ ಅದು ಸರಿಯಾಗಿ ಬೇಯುವುದಿಲ್ಲ. ಹಾಗಾಗಿ ಒಂದು 4 ರಿಂದ 5 ನಿಮಿಷ ಬ್ರಾಕೊಲಿಯನ್ನು ಕುದಿಯುವ ಬಿಸಿ ನೀರಿಗೆ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷವರೆಗೆ ಸಣ್ಣ ಉರಿಯಲ್ಲಿ ಅದನ್ನು ಈ ಥರ ಕುದಿಸಿ, ನಂತರ ಅದನ್ನು ತಣ್ಣಗಾದ ಮೇಲೆ ಅದನ್ನು ನೀರು ಸೋಸಿಕೊಂಡು ಅದನ್ನು ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡಿಕೊಳ್ಳಿ, ಅಥವಾ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕೂಡ 1-2 ಸುತ್ತು ಪಲ್ಸ್ ಮಾಡಲ್ ತಿರುಗಿಸ್ಕೊಂಡ್ರೆ ಸಾಕು. ನಾನು ಚಾಪರ್ಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡೆ. ನೋಡಿ, ಇಷ್ಟು ಸಣ್ಣಕ್ಕೆ ಇದು ಚಾಪ್ ಆದರೆ ಸಾಕಿದು. ತುಂಬ ಸಣ್ಣದಾಗಿ ಹಾಕಬೇಕಾಗಿ ಏನಿಲ್ಲ. ನೋಡಿ, ಈ ಥರ ಇಷ್ಟಕ್ಕಿದ್ರೆ ಸಾಕಿದು. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಳ್ಳುವ. ಅದರ ಜೊತೆಗೇ ಆಲೂಗಡ್ಡೆಯನ್ನು ತುರಿದು ಹಾಕ್ಕೊಳ್ಳಿ. ತುರಿದು ಹಾಕಿದರೆ ನಿಮಗೆ ಪರೋಟ ಲಟ್ಟಿಸಲಿಕ್ಕೆ ಸುಲಭ ಆಗ್ತದೆ. ಕೈಯಲ್ಲಿ ಅಥವಾ ಸ್ಮ್ಯಾಶಲ್ಲಿ ಸ್ಮ್ಯಾಶ್ ಮಾಡಿದರೆ ಎಲ್ಲೇ ಗಟ್ಟಿ ಗಟ್ಟಿ ಉಳ್ಕೊಳ್ತದೆ. ಅದು ಆವಾಗ ನಮಗೆ ಪರೋಟ ಲಟ್ಟಿಸಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಆಲೂಗಡ್ಡೆಯನ್ನು ಮೊದಲಿಗೆ ತುರಿದುಕೊಂಡು ಅದಕ್ಕೆ ನೀವು ಚಾಪ್ ಮಾಡಿದಂತಹ ಬ್ರಾಕೊಲಿಯನ್ನು ಹಾಕ್ಕೊಂಡು, ಪನ್ನೀರನ್ನು ಕೂಡ ಇದೇ ಥರ ಹುಡಿ ಮಾಡಿಕೊಂಡು, ನಂತರ ಹೋಮ್ ಮೇಡ್ ಪನ್ನೀರ್ ಇತ್ತು ಸ್ವಲ್ಪ, ಹಾಗೆ ಅದನ್ನು ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನೀವು ಇಡೀ ಪನ್ನೀರನ್ನು ಕೂಡ ಈ ಥರ ಹಾಕಿಕೊಳ್ಬೋದು, ಇಲ್ಲ ತುರಿದು ಹಾಕಿಕೊಳ್ಬೋದು. ನೀವು ದೊಡ್ಡ ಪನ್ನೀರ್ ಇದ್ದರೆ ಅದನ್ನು ತುರಿದು ಹಾಕಿಕೊಳ್ಬೋದು. ಈ ಥರ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಲಿಕ್ಕೆ ಇಲ್ಲದಿದ್ದರೆ ಎಲ್ಲ ಚೆಲ್ಲಿ ಹೋಗ್ತದೆ. ನೀವು ಸಣ್ಣ ಬೌಲಲ್ಲಿ ತಗೊಂಡ್ರೆ ಮೇಲಿಂದ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕಿಕೊಳ್ತಾ ಇದ್ದೇನೆ. ಆಲೂಗಡ್ಡೆ ಹಾಕಿರುವ ಕಾರಣ ಸ್ವಲ್ಪ ಇಂಗು ಹಾಕಿಕೊಳ್ತಾ ಇದ್ದೇನೆ, ಒಂದು 2 ಚಿಟಿಕೆಯಷ್ಟು. ಒಂದು ಸ್ವಲ್ಪ ಮಿಶ್ರ ಹರ್ಬ್ ಇದ್ದರೆ ಅದನ್ನು ಹಾಕಿಕೊಳ್ಬೋದು. ಇಲ್ಲ ಅಂತಾದರೆ ನೀವು ಒರೆಗಾನೋ ಇರ್ತದಲ್ಲ, ಇದಕ್ಕೆ ಪಿಜ್ಜಾಕ್ಕೆಲ್ಲ ಹಾಕುವಂಥದ್ದು, ಅದನ್ನು ಹಾಕಿಕೊಳ್ಬೋದು. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುವ. ನಾವು ಇದಕ್ಕೆ ಎಲ್ಲೂ ಕೂಡ ನೀರು ಸೇರಿಸ್ತಾ ಇಲ್ಲ, ಇದು ಗಟ್ಟಿಯಾಗಿ ಇರಬೇಕು. ಇದು ನೀರು ಸೇರಿಸಿದರೆ ನಿಮಗೆ ಪರೋಟ ಲಟ್ಟಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗಟ್ಟಿಯಾದ ನೋಡಿ, ಈ ಥರ ಉಂಡೆ ಮಾಡುವ ಹಾಗೆ ಇರಬೇಕು. ಈ ಥರ ಎಲ್ಲವನ್ನು ಕೂಡ ಉಂಡೆ ಮಾಡಿ ಇಟ್ಕೊಂಡು, ನಿಮಗೆ ಪರೋಟ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿ. ನೀವು ಸಣ್ಣ ಸಣ್ಣ ಪರೋಟ ಮಾಡೋದಾದರೆ ಸಣ್ಣ ಸಣ್ಣ ಉಂಡೆಗಳನ್ನಾಗೇ ಮಾಡಿ, ಯಾಕೆಂದರೆ ಬುತ್ತಿಯೊಳಗೆ ಹಿಡಿಯಲಿಕ್ಕೆ ಅದು ಸಣ್ಣದಾಗಿರಬೇಕು. ಹಾಗಾಗಿ ಸಣ್ಣ ಸಣ್ಣದಾಗೇ ಮಾಡಿ. ನಾನಿವತ್ತು ಬುತ್ತಿಗೆ ಹಾಕಲಿಕ್ಕೆ ಮಾಡ್ತಾ ಇಲ್ಲ, ಹಾಕ್ಬೋದು ಅಂತೇಳಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಥರ ನೋಡಿ, ಎಲ್ಲ ಕೂಡ ರೆಡಿಯಾದ ನಂತರ ನಾನಿವತ್ತು 5 ಕಪ್ಪಷ್ಟು ಗೋಧಿ ಹುಡಿ ಹಾಕಿಕೊಳ್ತಾ ಇದ್ದೇನೆ. ಗೋಧಿ ಹುಡಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ನಾವು ಅಲ್ಲಿ ಸ್ಟಫಿಂಗಿಗೆ ಹಾಕಿದ್ದೇವೆ, ಹಾಗಾಗಿ ನೋಡಿ ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮೊದಲಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಯಾಕೆ ಅಂದರೆ ಚಪಾತಿ ಮೆತ್ತಗೆ ಉಳಿಬೇಕು, ಅದಕ್ಕೋಸ್ಕರ ನಾವು ಈ ಥರ ಮಾಡಿಕೊಳ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಅದು ಕೈಯಲ್ಲಿ ಉಂಡೆ ಮಾಡಲಿಕ್ಕೆ ಬರುವಾಗ ನೋಡಿ, ಈ ಥರ ಬಂದರೆ ಅದು ರೆಡಿ ಆಯಿತು ಅಂತೇಳಿ ಅರ್ಥ. ಇದಕ್ಕೀಗ ನಾನು ತಣ್ಣಗೆ ನೀರೇ ಹಾಕಿಕೊಳ್ತಾ ಇದ್ದೇನೆ. ಕೆಲವು ಗೋಧಿ ಹುಡಿಗೆ ಒಂದು ಸ್ವಲ್ಪ ಉಗುರು ಬಿಸಿ ನೀರು ಬೇಕಾಗ್ತದೆ. ನಾನು ಅನ್ನಪೂರ್ಣ ಉಪಯೋಗಿಸ್ತಾ ಇದ್ದೇನೆ ಇವತ್ತು, ಹಾಗಾಗಿ ಅದಕ್ಕೆ ತಣ್ಣಗೆ ನೀರೇ ಅದು ಮೆತ್ತಗೆ ಬರ್ತದೆ. ನೀವು ಆಶೀರ್ವಾದ ಅಥವಾ ಬೇರೆ ಪಟಾಬಿಯಲ್ಲಿ ಉಪಯೋಗಿಸುವಂಥದ್ದಾದರೆ ಅದಕ್ಕೊಂದು ಸ್ವಲ್ಪ ಉಗುರು ಬಿಸಿ ನೀರು ಹಾಕಿದರೆ ಅದು ಚೆನ್ನಾಗಿ ಬರ್ತದೆ. 5 ಕಪ್ಪಿಗೆ ನನಗೆ 1.5 ಕಪ್ ನೀರು ಹಿಡಿಸ್ತು. ಕೆಲವು ಗೋಧಿ ಹುಡಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಕೆಲವಕ್ಕೆ ಒಂದು ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಅದು ನಾನು ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಗೋಧಿ ಹುಡಿ ಪ್ರಮಾಣದ ಮೇಲೆ ನೀರು ಬೇಕಾಗ್ತದೆ. ಇದನ್ನು ಕೂಡ ಈಗ ಚೆನ್ನಾಗಿ ನಾದಿಕೊಳ್ಬೇಕು. ಒಂದು 3 ರಿಂದ 4 ನಿಮಿಷವರೆಗೆ ನೋಡಿ, ಚೆನ್ನಾಗಿ ಈ ಥರ ನೀವು ನಾದಿದರೆ ಚಪಾತಿ ಸಾಫ್ಟಾಗಿ ಎಷ್ಟು ಹೊತ್ತು ಹಾಗೆ ಇಟ್ಟರೂ ಸಹ ಅದು ಗಟ್ಟಿ ಆಗೋದಿಲ್ಲ. ಹಾಗಾಗಿ ನೋಡಿ, ಕೈಗೆ ಹಿಡಿಯೋದಾಗೆ ನೋಡಿ ಇಷ್ಟು ಚೆನ್ನಾಗಿ ನಾದಿ ಇಟ್ಕೊಳ್ಬೇಕು. ಇನ್ನೀಗ ಇದನ್ನು ನಿಮಗೆ ಎಷ್ಟು ದೊಡ್ಡ ಚಪಾತಿ ಅಥವಾ ಪರೋಟ, ನೀವು ಇದನ್ನು ಬರೀ ಪ್ಲೇನ್ ಚಪಾತಿ ಕೂಡ ಮಾಡಿ ಹಾಕ್ಕೊಳ್ಬೋದು. ಅದನ್ನು ಪಲ್ಯ ಥರ ಉಪಯೋಗಿಸ್ಕೊಳ್ಬೋದು ಸೈಡಲ್ಲಿ. ಮಾಡಲಿಕ್ಕೆ ಇನ್ನೂ ಕಷ್ಟ ಆಗುವವರಿಗೆ ಹೇಳಿದ್ದು ನಾನು. ಇಲ್ಲ ನೀವು ಪರೋಟವೇ ಮಾಡಿ ತಗೊಂಡು ಹೋಗೋದಾದರೆ ಅದಕ್ಕೆ ಏನು ಇಲ್ಲದೆ ಕೂಡ ಹಾಗೆಯೇ ತಿನ್ಬೋದು. ಇದನ್ನು ನೋಡಿ, ಈ ಥರ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳಿ. ಅದನ್ನು ನೀವು ಎಷ್ಟು ಈಗ ಮಾಡ್ತೀರಿ ಅಷ್ಟನ್ನೇ ಇಟ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಬೇಡ ಅಂತಾದರೆ ಅದನ್ನು ಸಾಯಂಕಾಲ ಮತ್ತೆ ಬಂದು ನಿಮಗೆ ಮಾಡಿಕೊಳ್ಬೋದು.
ನನಗೀಗ 7 ಚಪಾತಿ ಸಾಕು. ಹಾಗಾಗಿ ನಾನು ಅರ್ಧವನ್ನು ಮಾತ್ರ ಇಟ್ಕೊಂಡೆ, ಉಳಿದದನ್ನು ರಾತ್ರಿಗೆ ಮಾಡಿಕೊಳ್ತೇನೆ. ಇದು ಬೆಳಗಿನ ತಿಂಡಿಗೆ ಮಾಡಿರೋದು ನಾನು, ಹಾಗೆ ಉಳಿದದನ್ನು ರಾತ್ರಿಗೆ ಮಾಡಿಕೊಳ್ತಾ ಇದ್ದೇನೆ. ಇದು ನೋಡಿ, ಹೀಗೆ ಈ ಥರ ಒಳಗಡೆ ಇಟ್ಟು ಸ್ಟಫಿಂಗನ್ನು ಫಿಲ್ ಮಾಡಿಕೊಳ್ಳಿ. ಮೋದಕವನ್ನು ನಾವು ಯಾವ ಥರ ಫಿಲ್ ಮಾಡ್ತೇವೆ ಅದೇ ಥರ ನೋಡಿ. ಈ ಥರ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡಿದ್ದೇನೆ, ಹಾಗಾಗಿ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ಅದನ್ನು ಉಂಡೆ ಮಾಡಿಕೊಳ್ಬೋದು. ಈ ಥರ ಎಲ್ಲವನ್ನು ಕೂಡ ಮಾಡಿ ಇಟ್ಕೊಂಡ್ರೆ ಸ್ಟಫಿಂಗ್ ನೀವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡೋದು ಅಂತಾದರೆ ಒಂದು ನೆನಪಿಟ್ಕೊಳ್ಳಿ, ನೀವು 2ನೇ ಬಾರಿ ಮಾಡುವಾಗ ಅದನ್ನು 1 ಅಥವಾ 2 ಗಂಟೆ ಮೊದಲೇ ತೆಗೆದು ಹೊರಗೆ ಇಡಬೇಕು. ಯಾಕೆಂದರೆ ಸ್ಟಫಿಂಗ್ ನೀವು ಫ್ರಿಜ್ಜಿಂದ ತೆಗೆದು ಕೋಲ್ಡಾಗಿ ಮಾಡೋದಾದರೆ ನಿಮಗೆ ಚಪಾತಿ ಮತ್ತು ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಟಿಪ್ಪನ್ನು. ಫ್ರಿಜ್ಜಿನ ತೆಗೆದು ಹಾಗೇ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮಾಡುವ ಒಂದು ಅಥವಾ 2 ಗಂಟೆ ಮೊದಲು ಅದನ್ನು ತೆಗೆದು ಹೊರಗೆ ಇಟ್ಕೊಳ್ಬೇಕು ಸ್ಟಫಿಂಗಿನ ಕೋಲ್ಡ್ ಹೋಗಿರಬೇಕದು. ಹಾಗೆ ಚಪಾತಿ ಹಿಟ್ಟಿನ ಕೋಲ್ಡ್ ಕೂಡ, ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರ್ತದೆ ಅದು. ನೀವು ಮುಂದಿನ ದಿವಸ ಮಾಡಿಟ್ಟು ಮಾರನೇ ದಿನ ಟಿಫಿನ್ಗೆ ತಗೊಂಡು ಹೋಗೋದಾದರೆ ಇದು ಟಿಪ್ ನಾನು ಹೇಳ್ತಾ ಇರೋದು. ನಂತರ ಅದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು, ತುಂಬ ತೆಳ್ಳಗೆ ಮಾಡುವ ಅವಶ್ಯಕತೆ ಇಲ್ಲ, ಪರೋಟ ಆದ ಕಾರಣ ಒಂದು ಸ್ವಲ್ಪ ದಪ್ಪವಾಗಿ ಇರ್ತದೆ ಅದು. ತುಪ್ಪ ಹಾಕ್ಕೊಂಡು 2 ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಬ್ರೋಕಲಿ ಪರೋಟ ರೆಡಿ ಆಯಿತು. ಇದಕ್ಕೆ ಇನ್ನು ನೀವು ಚೀಸ್ ಬೇಕಾದರೆ ಚೀಸ್ ಹಾಕ್ಕೊಳ್ಬೋದು, ಅಥವಾ ಪನ್ನೀರ್ ಇನ್ನು ಬೇಕು ಅಂತಾದರೆ ಪನ್ನೀರ್ ತುರಿದು ಹಾಕ್ಕೊಳ್ಬೋದು. ನಿಮಗೆ ಯಾವುದು ಬೇಕೋ ಅದನ್ನು ಎಕ್ಸ್ಟ್ರಾ ಸೇರಿಸಿಕೊಳ್ಬೋದು. ನಾನಿದಕ್ಕೆ ಪನ್ನೀರ್ ಆಲ್ರೆಡಿ ಹಾಕಿದ್ದೇನೆ ಒಳಗೆ, ಹಾಗೆಯೇ ಚೀಸ್ ನನಗೆ ಅಷ್ಟು ಬೇಡ ಅಂತ ಅನ್ನಿಸ್ತು ಇವತ್ತು, ಹಾಗಾಗಿ ನಾನು ಚೀಸ್ ಹಾಕಿ ಮಾಡಲಿಲ್ಲ. ಮಕ್ಕಳ ಟಿಫಿನ್ನಿಗೆ ಹಾಕೋದಾದರೆ ಇದನ್ನೇ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಪಿಜ್ಜಾ ಕಟ್ಟರಲ್ಲಿ ರೋಲ್ ಮಾಡಿ ಕಟ್ ಮಾಡಿಕೊಳ್ಬೋದು. ಇಲ್ಲ ಕಾವಲಿಗೆ ಸೌಟಲ್ಲೇ ನೀವು ಆ ಥರ ಕಟ್ ಮಾಡಿ ಹಾಕಿಕೊಳ್ಬೋದು. ನೋಡಿ, ರುಚಿಯಾದ ಬ್ರೋಕಲಿ ಪರೋಟ ರೆಡಿ ಆಯಿತು. ಬ್ರೋಕಲಿ ಹಾಗೆ ನೀವು ಗೋಬಿ ಇಟ್ಟು ಕೂಡ ಮಾಡ್ಬೋದು. ಇದರಲ್ಲಿ ಗೋಬಿಯನ್ನು ಇದೇ ಥರ ಬೇಯಿಸ್ಕೊಂಡು ಬ್ಲಾಂಚ್ ಮಾಡಿ ಕೂಡ ಮಾಡಿಕೊಳ್ಬೋದು. ಹಾಗೆಯೇ ಬರೀ ಆಲೂಗಡ್ಡೆಯನ್ನು ಮಾತ್ರ ಉಪಯೋಗಿಸ್ಕೊಂಡು ಕೂಡ ಮಾಡಿಕೊಳ್ಬೋದು. ದಿನಕ್ಕೊಂದೊಂದು ಫ್ಲೇವರಲ್ಲಿ ಮಕ್ಕಳಿಗೆ ಟಿಫಿನಿಗೆ ಮಾಡಿ ಕೊಡ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.